ಲಿಂಗಸಗೂರು ತಾಲೂಕಿನ ನನ್ನೆಲ್ಲ ಆತ್ಮೀಯ ದಲಿತ ಪರ ಸಂಘಟನೆಗಳ ಮುಖಂಡರುಗಳೇ ಮತ್ತು ಸಾರ್ವಜನಿಕ ಬಂಧುಗಳೇ ಹಾಗೂ ಅಂಬೇಡ್ಕರ್ ವಿಚಾರವಾದಿ ಮತ್ತು ಬುದ್ಧಿಜೀವಿ ಚಿಂತಕರೇ, ವಿಷಯ ಈಗಾಗಲೇ ಸಾಕಷ್ಟು ಜನ ಈ ಒಂದು ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಸುಂಕೇಶ್ವರಹಳ್ಳಿ ಆಡುವಾಗಲೇ ಒಬ್ಬ ದಲಿತ ಯುವಕ, ದಲಿತ ಸೇನಾನಿ, ದಲಿತರ ಬಂಧು, ಬಡವರ ಬಂಧು, ವಿದ್ಯಾರ್ಥಿ ಯುವಜನರ ಬೆಳಕು ಆಗಿ ಏನು ಭಾರತೀಯ ಬಿಎಸ್ಪಿ ಪಕ್ಷದಲ್ಲಿ ಹಗಲಿರು ಶ್ರಮವಹಿಸಿ ಕಾರ್ಯನಿರ್ವಹಿಸತಕ್ಕಂತ ಒಬ್ಬ ಕಟ್ಟಾಳು, ಈ ಭಾಗದ ಒಬ್ಬ ಯುವ ಶಕ್ತಿ ಅಂತ ಹೆಸರು ಮಾಡಿರುವಂತಹ ಭೂಮಾನಂದನನ್ನ ಈ ಹಾಡುವಾಗಲೂ ಈ ನೀಚ ಏನು ಕೊಲೆಗಡಕರಿದಾರ ಅವರನ್ನ ಕೊಲೆ ಮಾಡಿರ್ತಕ್ಕಂಥವ್ರನ್ನ ಸಮಯ ಇಲ್ಲದ ಸ್ವಲ್ಪ ಹೊತ್ತಿನಲ್ಲಿ ಒಂದೆರಡು ನಿಮಿಷ ಮಾತನ್ನು ಮುಗಿಸಿಬಿಡ್ತೀನಿ. ಅವ್ರನ್ನೇನು ಕೊಲೆ ಮಾಡಿರ್ತಾರೆ, ಈಗ ಎಲ್ಲರೂ ಅವ್ರನ್ನ ಗಲ್ಲಿಗೆ ಹಾಕ್ಬೇಕು, ಜೀವಾವಧಿ ಶಿಕ್ಷೆ ಮಾಡಬೇಕು, ನೇಣಿಗೆ ಹಾಕ್ಬೇಕು, ಇನ್ನಿತರ ಏನು ಕಾನೂನುಗಳಲ್ಲಿ ಬರ್ತಕ್ಕಂಥ ನಿಬಂಧನೆಗಳನ್ನು ಒಳಪಡಿಸಿ ಅವ್ರನಿಗೆ ಶಿಕ್ಷೆಗೆ ಒಳಪಡಿಸಬೇಕಂತ ಏನು ಮಾತಾಡಿದರೆ, ಆದ್ರೆ ನನಗೆ ಅದಕ್ಕೆ ಸಮಾಧಾನ ಇಲ್ಲ ಅಂತ ನಾನು ಈ ಒಂದು ಹೋರಾಟದಲ್ಲಿ ವ್ಯಕ್ತಪಡಿಸ್ತಾ ಬಂಧುಗಳೇ. ಯಾಕಂದ್ರೆ ದಲಿತರು ಈ ದೇಶದ ಆಸ್ತಿ, ಈ ದಲಿತರು ಈ ದೇಶದ ಸಂಪತ್ತು, ದಲಿತರು ಈ ದೇಶದ ಕಿರೀಟ ಅನ್ನೋದನ್ನ ಇಲ್ಲಿನ ವ್ಯವಸ್ಥೆ ತಿಳ್ಕೋಬೇಕಾಗಿದೆ ಬಂಧುಗಳೇ. ಯಾಕಂದ್ರೆ ಆಡುವಾಗಲೇ ಒಬ್ಬ ದಲಿತನನ್ನ ಕೊಲೆ ಮಾಡ್ತಾರಂದ್ರೆ ಅದೇ ಊರಲ್ಲಿ ಕೊಲೆಗಡಕರನ್ನು ಅವರ ಮನೆ ಮುಂದೆ ಹೋಗಿ ಕಡಿಮೆ ಕನ್ನಡೇ ನನ್ನ ಈ ಹೋರಾಟದ ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಯಾಕಂದ್ರೆ ದಲಿತ ಅಂದ್ರೆ ನಿಮಗೆ ಕೇವಲನ ಕುಂಡಿತಿ ಮಾಡಿ ನಿಮ್ಗೆಲ್ಲ ಮನಸ್ಸು ಮಾಡುವ ಒಲೆ ಮಾದಿಗರು ಮನಸ್ಸು ಮಾಡುವ ರಾಯಚೂರು ಜಿಲ್ಲೆಯಲ್ಲಿ ದಲಿತರಿಗೆ ಏನಾದ್ರು ಇದನ್ನು ಕೊಟ್ರೆ, ತೊಂದರೆ ಕೊಟ್ರೆ ಮನೆಗೆ ಹೋಗಿ ಸಣ್ಣ ಕರ್ನಾಕ್ ಬರ್ತೀನಿ ನಿಮ್ಮನ್ನಂತ ರಾಯಚೂರು ಜಿಲ್ಲೆಯಲ್ಲಿ ಒಲೆ ಮಾದಿಗರು ಮನಸ್ಸು ಮಾಡಿದ್ರೆ, ಆದ್ರೆ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಟ್ಟಿರ್ತಕ್ಕಂಥ ಕಾನೂನಿನ ಅಡಿಯಲ್ಲಿ ನಾವು ಇದುವರೆಗೂ ಶಾಂತ ರೀತಿಯಿಂದ, ಸೌಹಾರ್ದತೆಯಿಂದ, ಸಹಬಾಳ್ವೆಯಿಂದ ನಾವು ಇಲ್ಲಿ ಬದುಕನ್ನು ಕಟ್ಟಿಕೊಳ್ತಾ ಇದೀವಿ. ಅದನ್ನ ಎಚ್ಚೆತ್ತುಕೊಳ್ಬೇಕು ಇಲ್ಲಿನ ಸರ್ಕಾರ ಮತ್ತು ಇಲ್ಲಿನ ಪೊಲೀಸ್ ಇಲಾಖೆ. ದಯವಿಟ್ಟು ನಾವು ಏನಂದ್ರೆ ಈಗ ಬೇರೆ ಬೇರೆ ದೇಶಗಳಲ್ಲಿ ನೋಡ್ರಿ, ಅವನ್ನ ಏನಾದ್ರೂ ಒಬ್ರು ಕಾಲ್ ಕಟ್ ಮಾಡಿದ್ರೆ ಅವ್ನು ಕಾಲ್ ಕಟ್ ಮಾಡ್ತಿದ್ ಕಾನೂನಿದೆ. ಅತ್ಯಾಚಾರ ಮೇಲೆ ಅವ್ನು ಸೂಟ್ ಅಂಡ್ ಸೆಟ್ ಮಾಡಿ ಅಲ್ಲೇ ಕೊಲೆ ಮಾಡ್ತಾರ. ಬಟ್ ಆದ್ರೆ ಇಂಡಿಯಾದಲ್ಲಿ ಹಾಕಿಲ್ಲ. ಬಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೊತ್ತಾಗಿಲ್ಲ. ಯಾಕಂದ್ರೆ ಇದು ಜಾತ್ಯತೀತ ರಾಷ್ಟ್ರ, ಹಲವಾರು ಭಾಷೆ ಪ್ರಾಂತ್ಯಗಳನ್ನು ಹೊಂದಿರತಕ್ಕಂಥ ದೇಶ ಆಗಿರೋದ್ರಿಂದ ಇಲ್ಲಿ ನಾವು ಸೌಹಾರ್ದತೆಯಿಂದ ಬದುಕೋದ್ರಿಂದ ಈ ಒಂದು ಸಂವಿಧಾನದ ಅಡಿಯಲ್ಲಿ ಅವ್ರಿಗೆ ಏನು ಕಠಿಣ ಶಿಕ್ಷೆ ಆಗ್ಬೇಕು ಆ ಶಿಕ್ಷೆ ಆಗ್ಬೇಕು. ಅವನ್ನ ನಮಗೆ ನಾವಂತ ಹೇಳ್ತೀವಿ, ಇಲ್ಲಾಂದ್ರೆ ಒಂದು ಜನತಾ ಕೋರ್ಟ್ ಮಾಡಿ ಜನರ ಮುಂದೆ ಅವ್ರನ್ನೆಲ್ಲ ಅವ್ರ ಕುಟುಂಬ ಏನು ಭೂಮಾನಂದರ ಕುಟುಂಬದ ಮುಂದೆ ಅವೆಲ್ಲ ಏನು ಆರೋಪಗಳಿದ್ರೆ ಅವ್ರನ್ನೆಲ್ಲ ನೇಣಿಗೆ ಹಾಕ್ಬೇಕಿಲ್ಲ ಅಂದ್ರೆ ಅಲ್ಲೇ ಕೊಡ್ಲಿಕ್ಕೆ ಕರೀರಿ ಅಂತ ನೀವು ಒಂದು ಸರ್ಕಾರಕ್ಕೆ ಮತ್ತು ಒಂದು ಪೊಲೀಸ್ ಇಲಾಖೆಗೆ ನಾನು ಮನವಿ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಜೈ ಭೀಮ್.